ಸೊಸೈಟಿಲಿ ಗಣೇಶನ ಇಡ್ತಾ ಇದ್ದಾರೆ. ತುಂಬಾ ಕಷ್ಟಪಟ್ಟು ಇಬ್ರು ಚಿಕ್ಕ ಚಿಕ್ಕ ಕನಸು ನೋಡ್ಕೊಂಡ್ಬಿಟ್ಟು ನಾವ್ ಇದನ್ನ ಮಾಡಿದ್ವಿ. ಹಲೋ ಎವ್ರಿವನ್, ಹಾಯ್. ಸೊ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ತುಂಬಾ ದಿನ ಆಯ್ತು ಅಂಡ್ ಟ್ರಸ್ಟ್ ಮೀ, ನನಗೆ ಕನ್ನಡದಲ್ಲಿ ಅಷ್ಟೊಂದು ಮಾತಾಡೋಕೆ ಅಷ್ಟೊಂದು ಕಂಫರ್ಟೇಬಲ್, ಬಿಕಾಸ್ ಕ್ಯಾಮ್ರಾದಲ್ಲಿ ಮಾತಾಡೇ ಇಲ್ಲ ಯಾವತ್ತು ಕನ್ನಡದಲ್ಲಿ. ಮತ್ತೆ ಮನೇಲಿ ಹಸ್ಬೆಂಡ್ ಜುಬೇರ್ ಜೊತೆ ನಾನು ಯಾವತ್ತು ಹಿಂದಿಲೇ ಮಾತಾಡೋದು, ಅಮ್ಮನ ಜೊತೆ ಹಿಂದಿಲೇ ಮಾತಾಡೋದು, ಅಪ್ಪ ಇರೋ ತನಕ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಮತ್ತೆ ಆಫೀಸಲ್ಲಿ ಮಾತ್ರ ಯಾವಾಗಾದ್ರೂ ಕನ್ನಡ, ಇಲ್ಲಾಂದ್ರೆ ಬರೇ ತಮಿಳ್. ಸೊ obviously I'll try to make videos in Tamil also, okay? So ನಾನು ಇವತ್ತು ಏನಕ್ಕೆ ವ್ಲಾಗ್ ಮಾಡ್ಬೇಕಂತ ಕ್ಯಾಮ್ರಾ ತೆಗ್ದೆ ಅಂದ್ರೆ, ನಾನು ಆಫೀಸಿಂದ ಇವಾಗ ಐ ಥಿಂಕ್ ಇಟ್ಸ್ 7 o'clock, 6:50 ಆಗ್ತಾ ಇದೆ ಅನ್ಸುತ್ತೆ. ಸೊ ಆಫೀಸಿಂದ ಮನೆ ಹತ್ರ ಬರ್ತಾ ಇದೆ. ಮನೆ, ಐ ಮೀನ್ ದ ಸೊಸೈಟಿ ಎಂಟ್ರೆನ್ಸ್ ಆದ ತಕ್ಷಣ, ಓ ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಲಾಸ್ಟ್ ಇಯರ್ ಚೆನ್ನಾಗಿತ್ತು, ಬಟ್ ಈ ಟೈಮ್ ಗೊತ್ತಿಲ್ಲ ಏನಂತ. ದ ಲೈಟಿಂಗ್ ಇಸ್ ರಿಯಲಿ 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 ಆಸಮ್ ನಂಗೆ. ಸೊ ಐ ಜಸ್ಟ್ ಥಾಟ್ ಆಫ್ ವೈ ನಾಟ್ ಟು ಶೇರ್. ಸೊ ಐ ಜಸ್ಟ್ ಥಾಟ್ ಆಫ್ ವೈ ನಾಟ್ ಟು ಶೇರ್ ಇಟ್, ಬಿಕಾಸ್ ಜುಬೇರು ಇಲ್ಲಿಲ್ಲ, ಅಮ್ಮನೂ ಇಲ್ಲಿಲ್ಲ, ಫ್ಯಾಮಿಲಿ ಯಾರು ಇಲ್ಲ. ಜುಬೇರ್ ಲೈಕ್ ಈಸ್ ಆನ್ ಡ್ಯೂಟಿ, L4D ನಾವಿಬ್ರು ಮಾತ್ರ ಇದೀವಿ. ಅಂಡ್ ಮನೆ ತುಂಬಾನೇ ಹೊಲಸಾಗಿದೆ ರೈಟ್ ನಾವ್, ಬಿಕಾಸ್ ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಇಂಟೀರಿಯರ್ಸ್ ಅಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಟು ಶೋ ಯು ಆಲ್ ಗೈಸ್. ನಾನು ತುಂಬಾ ಕಷ್ಟಪಟ್ಟು ಇಬ್ರು ಚಿಕ್ಕ ಚಿಕ್ಕ ಕನಸು ನೋಡ್ಕೊಂಡ್ಬಿಟ್ಟು ನಾವ್ ಇದನ್ನ ನಾನು ಇವಾಗ ತೋರ್ಸಲ್ಲ ನೀವೆಲ್ಲಾನು, ಬಿಕಾಸ್ ಐ ಜಸ್ಟ್ ಶೋ ಯು ಗ್ಲಾನ್ಸ್. ಓಕೆ, ಸೀಲಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಲಾಟ್ ಆಫ್ ವರ್ಕ್ ಟು ಡೂ. ಇನ್ನ ತುಂಬಾನೇ ಕೆಲಸ ಇದೆ. ಸೊ ಎಸ್, ಟೈಮೇ ವೇಸ್ಟ್ ಮಾಡೋದ್ ಬೇಡ. ಲೆಟ್ ಮೀ ಶೋ ಯು ವಾಟ್ ಐ ಜಸ್ಟ್ ಸಾ. And I thought of vlogging because ಯಾಕಂದ್ರೆ ಜುಬೇರ್ ಮನೇಲಿ ಇಲ್ಲ ಅಲ್ಲ. ಸೊ ಐ ಡಿಂಟ್ ವಾಂಟೆಡ್ ಹಿಮ್ ಟು ಮಿಸ್. ಐ ಜಸ್ಟ್ ವಾಂಟ್ ಹಿಮ್ ಟು ಏನೇನ್ ಮಿಸ್ ಮಾಡ್ತಿದೀನಿ ಅಂತ ನೋಡ್ಲಿ, ಮತ್ತೆ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಖುಷಿ ಆಗ್ಲಿ ಪಾಪ ಅಂತ. ಅಂಡ್ ಮನೆ ತುಂಬಾ ಧೂಳ ಇದೆಪ್ಪ, ನಿಜ. ಸಿ, I just sat here because of the climate and the lighting, ಬಟ್ ತುಂಬಾ ಧೂಳಾಗಿದೆ ಬಿಕಾಸ್ ಇವಾಗ ಸ್ಕ್ರಬ್ಬಿಂಗ್ ಎಲ್ಲ ನಡೀತಾ ಇದೆ ಸೀಲಿಂಗ್ದು. ಸೊ ಇಟ್ ಈಸ್ ರಿಯಲಿ ಹಾರಿಬಲ್. ಮೀ ಅಂಡ್ L4D ವೈ ಜಸ್ಟ್ ಅಡ್ಜಸ್ಟಿಂಗ್ ಫಾರ್ ಅ ವೈಲ್, ಬಿಕಾಸ್ ಇಟ್ಸ್ ಒಂದ್ 5-6 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಒಂದ್ 10 ದಿನ ಆಗ್ತಾ ಇದೆ. ಬಟ್ ನಾನು L4D ವಿ ಆರ್ ಫೈನ್, ವಿ ಆರ್ ಅಡ್ಜಸ್ಟಿಂಗ್ ಹಿಯರ್. ಬೆಡ್ರೂಮ್ ಅಲ್ಲಿ ನಾವಿಬ್ರು ಇರ್ತೀವಿ, 3 ಜನ ಇರ್ತೀವಿ. ಸೊ ಯಾವತ್ತೂ ಇದು ಬಂದೇ ಇರುತ್ತೆ. ಸೊ ಬೆಡ್ರೂಮ್ ಅಲ್ಲಿ ಏನ್ ಜಾಸ್ತಿ ಧೂಳ ಆಗಲ್ಲ. ಮನೆ ಇಂಟೀರಿಯರ್ ಮಾಡ್ತಾ ಇರೋದು ನಾನು ಎಲ್ಲಾದ್ರೂ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಫಾರ್ ಶೋರ್. ಅದರದೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಬಿಕಾಸ್ ನಾನು ಕಿಚನ್ ಮಾಡಿಸ್ಕೊಂಡೆ, ಸೀಲಿಂಗ್ ಮಾಡಿಸ್ಕೊತಾ ಇದ್ದೀನಿ. ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಫಾರ್ ಮೈ ಸೆಲ್ಫ್ ಫಾರ್ ದ ಫಸ್ಟ್ ಟೈಮ್. ವಾಟ್ ಚಿಕ್ಕ ಪುಟ್ ಕನಸುಗಳಪ್ಪ, ಹುಡುಗಿಯರ್ ಅಂದ್ರೆ ಇಷ್ಟು ಚಿಕ್ಕ ವಿಷಯಗಳು ಇರುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ಬಿ ಡನ್ ವಿತ್ ಇಟ್. ಅಂಡ್ ಚಿಕ್ಕ ಮನೆ, ಬಟ್ ಅದರಲ್ಲೇ ಏನೋ ಒಂದು ಅಡ್ಜಸ್ಟ್ ಮಾಡಿ, ಏನೋ ಒಂದು ಅದನ್ನ ಮಾಡಿಬಿಡೋಣ ಅಂತ. ಇಟ್ಸ್ ಲೈಕ್ ಜಸ್ಟ್ I'll just show you everything. ನಾನು ಇನ್ಮೇಲೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಾನು ಕಂಟಿನ್ಯೂ ಮಾಡಕ್ಕೆ. ಸೊ I'll definitely update every small things for you guys. Elfo ಇದಾರ ನೋಡಿ, ಇವನ್ ಜೊತೆನೆ ಹಿಂದಿಲೆ. ಓಡಿ ಎಲ್ಲ ತುಂಬಾ ಚಿಕ್ಕವನಿದ್ದಲ್ಲ ನೀವೆಲ್ಲ ವಿಡಿಯೋ ನೋಡ್ಬೇಕಾದಾಗ. ಇವಾಗ ಇಬ್ರು ದೊಡ್ಡವರಾಗ್ಬಿಟ್ಟಿದ್ದಾರೆ. Elfo is almost about to 4, ಮತ್ತೆ OD is almost 8 months old. And I really miss Zubair at this time, because ಇಂಟೀರಿಯರ್ ಮಾಡ್ಬೇಕಾದಾಗೂ ಪಾಪ ಹುಡ್ಗ ಮನೇಲಿ ಇಲ್ಲ. ಇದೆಲ್ಲ ಚಿಕ್ಕ ವಿಷಯ ಎಲ್ಲ ನೋಡಕ್ಕೆ ಆಗಲ್ಲ ಅವನ ಕೈಯಲ್ಲಿ. ಸೊ ಐ ಹೋಪ್ ಅವ್ನ್ ಬರೋ ತನಕ ಇದೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ I'm so excited for the interior works. And yes, definitely I'm in love with the decoration, what the PJC is doing. ನಿಮಗೆ ಆಕ್ಚುಲಿ ಒಂದ್ ವಿಷಯ ಏನ್ ಹೇಳ್ಬೇಕು ಗೊತ್ತಾ? ಐ ನೋ ಈ ವಿಡಿಯೋನ ನೋಡ್ಬಿಟ್ಟು ಜುಬೇರ್ ಒಂದ್ ವಿಷಯ ಮಾತ್ರ ಹೇಳ್ತಾನೆ, ದಟ್ ಹಿಂದ್ಗಡೆ
ಹಿಂದ್ಗಡೆ ಅದನ್ನ ಯಾಕೆ ತೋರಿಸ್ತಾ ಇದೆಯಾ ಅಂತ. ಸೊ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಅಂಡ್ ಟೆಲ್ ಯು ಹೌ ನಾವ್ ಹೆಂಗ್ ಇರ್ತಾ ಇದ್ವಿ, ಏನು ಇಲ್ಲಾರ್ದು ಎಷ್ಟು ಕಷ್ಟ ಪಡ್ತಾ ಇದ್ವಿ. ಮನೆ ತಗೊಂಡ್ವಿ ಫಾರ್ ಶೋರ್, ಬಟ್ ಐಲ್ ಶೋ ಯು ಗೈಸ್. ನಮ್ಗೆ ಕರ್ಟನ್ ಹಾಕಕ್ ತುಂಬಾ ಕಷ್ಟ ಆಗ್ತಿತ್ತು ಆಯ್ತಾ, ಯಾಕಂದ್ರೆ ಇಂಟೀರಿಯರ್ ದಲ್ಲಿ ನಾವು ಕರ್ಟನ್ ಹಾಕದ ಬೇಡ, ಬಿಕಾಸ್ ಮೇಲಿಂದ ನಾವು ಸೀಲಿಂಗ್ ಮಾಡ್ಬೇಕಾದ್ರೆ ಇನ್ನೂ ಐಡಿಯಾ ಇರ್ಲಿಲ್ಲ. ತುಂಬಾ ಲೈಟ್ ಬರುತ್ತೆ ಬಿಕಾಸ್ ಸನ್ರೈಸ್ ನಮ್ಗೆ ಇಲ್ಲಿಂದಾನೇ ಇದೆ. ಸೊ ಬೆಡ್ರೂಮ್ ಇಂದ ಸೀದಾ ಮಲಗ್ಬೇಕಾದ್ರೆ ಕಣ್ಣಿಗೆ ನಮಗ್ ಬಿಸಿಲು ಬಡಿಯುತ್ತೆ. ಸೊ ವಾಟ್ ಐ ಡಿಡ್, ನನ್ನ ಆಫೀಸ್ ಇಂದ ವೇಸ್ಟ್ ಪೇಪರ್ಸ್ ಎತ್ಕೊಂಡ್ ಬಂದಿವ್ನು ಎಲ್ಲಾನು ಇಲ್ಲಿ ಅನ್ಸಿದೀನಿ. ಸೊ ಜುಬೇರ್ ಆಲ್ವೇಸ್ ಲಾವ್ಸ್ ಎಟ್ ಮೀ ಅಂಡ್ ಅವ್ನ್ ಏನಂತಾನಂದ್ರೆ ಯಾವಾಗ ನೋಡ್ರಿ ಇದು ಹೊಲಸ್ ತೋರಿಸ್ತಾ ಇದ್ಯಾ, ಹಿಂದ್ಗಡೆ ಪೇಪರ್ ಹಾಕಿದ್ಯಾ ಅಂತ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಕರ್ಟನ್ ಹಾಕಕ್ ಆಗ್ತಿರ್ಲಿಲ್ಲ ಅಂತ ನನ್ ಪೇಪರ್ ಅನ್ಸೆ. ಬಟ್ ನಾವ್ ಸ್ಲೋಲಿ ನಾವ್ ಇದೆಲ್ಲ ಮಾಡ್ಕೊಳ್ಳೋಣ. ನಾನು ಇನ್ನೊಂದು 4-5 months ಒಳಗಡೆ ನಾನು ಎಲ್ಲ ಇಂಟೀರಿಯರ್ ಮುಗಿಸ್ತೀನಿ. ಅಂಡ್ ಯಾ, ಐ ಆಮ್ ಜಸ್ಟ್ ಲವಿಂಗ್ ದಿಸ್ ನ್ಯೂ ಹೇರ್ ಸ್ಟೈಲ್ ಫಾರ್ ಮೈ ಸೆಲ್ಫ್. ತುಂಬಾ ದಿನದ ಹಾಕ್ತಾ ಇದೀನಿ. ಇಂಸ್ಟಾಗ್ರಾಮ್ ಅಲ್ಲಿ ನೀವು ನನ್ನ ಫಾಲೋ ಮಾಡ್ತಾ ಇದೀನಿ ಅಂದ್ರೆ ನೀವು ಗೊತ್ತಿರ್ಬೋದು. ದಿಸ್ ಹೇರ್ ಸ್ಟೈಲ್ ಫ್ರಮ್ ಪಾಸ್ಟ್ 3 months. ಸೊ ಐ ಮೀನ್ ಲವ್ ವಿತ್ ಇಟ್. ಎಲ್ಲೋದ್ರೂ ಬರೀ ಇದೇ ಹೇರ್ ಸ್ಟೈಲ್ ಮಾಡ್ತಾ ಇದೀನಿ. ಆಫೀಸ್ ಇಂದ ಇವಾಗ ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಅದಿದು ಕೆಲಸ ಆಯ್ತು. ಸೊ ಆಲ್ಮೋಸ್ಟ್ 8:30 ಆಯ್ತು. ಸ್ವಲ್ಪ ಮುಖಕ್ಕೆಲ್ಲ ತೊಳ್ಕೊಂಡ್ಬಂದು ಸೊ ಐಮ್ ಜಸ್ಟ್ ಎಕ್ಸೈಟೆಡ್ ಬಿಕಾಸ್ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಂಗೆ ಒಂಥರ ಆಗ್ತದೆ. ಬಟ್ ಯಾವತ್ತೂ ನಾನು ವಿಡಿಯೋ ಮಾಡೇ ಇಲ್ಲ ಕನ್ನಡದಲ್ಲಿ. ಓಕೆ, ಅದಾದ್ಮೇಲೆ ಅಡ್ಗೆ ಮಾಡ್ಬಿಟ್ಟು ಎಲ್ಫೋಡಿನ ಊಟ ಹಾಕಿ ದೆನ್ ಐಲ್ ಸೀ ಯು ಗೈಸ್. ಓಕೆ, ಐ ಜಸ್ಟ್ ಟುಕ್ ಅ ಕ್ವಿಕ್ ಶವರ್. ಇವಾಗ ನಾವ್ ಎಲ್ಫೋಡಿನ ಸ್ವಲ್ಪ ಊಟ ಹಾಕ್ಬಿಟ್ಟು ದೆನ್ ವಿಲ್ ಗೋ ಫಾರ್ ವಾಕ್ ವಿತ್ ದೆಮ್. ಬಿಕಾಸ್ ಬೆಳಗ್ಗೆಯಿಂದ ಸಂಜೆ ತನ ಅವ್ರಿಬ್ರು ಮನೇಲೇ ಇರ್ತಾರೆ. ಓಕೆ, ಯಾರು ಇರಲ್ಲ ಮನೇಲಿ. ಬಿಕಾಸ್ ಐ ಗೋ ಟು ಆಫೀಸ್, ಜುಬೇರ್ ಇಸ್ ಅಟ್ ಗುಂಟೂರ್. ಸೊ ಪಾಪ ಬೆಳಗ್ಗೆಯಿಂದ ಸಂಜೆ ತನ ಇಬ್ರು ಒಬ್ಬರೊಬ್ಬರಿಗೆ ಆಡ್ತಾ ಒಬ್ಬೊಬ್ಬರಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರು ಹಿಂಗೆ ಇರ್ತಾರೆ ಮನೇಲೆ. ಐ ಹ್ಯಾವ್ ಜಸ್ಟ್ ಸೆಟ್ ಅಪ್ ದ ಕ್ಯಾಮ್ರಾ. ಸೊ ಅದ್ರಲ್ಲ ನೋಡ್ತಾ ಇರ್ತೀನಿ. ಇದ್ರ ಆಲ್ ಫೈನ್, ದೇ ವಿಲ್ ಪ್ಲೇ ಟುಗೆದರ್, ದೇ ಸ್ಲೀಪ್ ಟುಗೆದರ್. ಸೊ ಬೆಳಗ್ಗೆ ಡಾಗ್ ವಾಕರ್ ಕರ್ಕೊಂಡು ಹೋಗ್ತಾನೆ ಅಂಡ್ ಸಂಜೆ ನಾನ್ ಕರ್ಕೊಂಡು ಹೋಗ್ತೀನಿ. ಸೊ ಇಟ್ಸ್ ಟೈಮ್ ಆಲ್ಮೋಸ್ಟ್ 9 PM. ಸೊ ಅವ್ರನ್ನ ಊಟ ಹಾಕ್ಬಿಟ್ಟು ವಿಲ್ ಟೇಕ್ ದೆಮ್ ಫಾರ್ ಅ ವಾಕ್. ಸೊ ಊಟದಲ್ಲಿ ನಾರ್ಮಲಿ ನಾನು ರೈಸ್ನ ಬಾಯ್ಲ್ ಮಾಡಕ್ ಇಟ್ಬಿಟ್ಟು ಅದ್ರ ಒಳಗಡೆನೆ ಲಿವರ್ ಹಾಕ್ತೀನಿ. ಲೈಕ್ ಆಲ್ಮೋಸ್ಟ್ 250 grams ಆಫ್ ಲಿವರ್ ಫಾರ್ ಬೋತ್ ಆಫ್ ದೆಮ್ ಪರ್ ಡೇ. ಸೊ ಬರೀ ಅನ್ನ ಮತ್ತೆ ಮೊಸರು ತಿಂತಾರೆ. ಅಂಡ್ ಸಮ್ ಟೈಮ್ಸ್ ಐ ಗಿವ್ ದಮ್ ಮಿಕ್ಸ್ ವೆಜಿಟೇಬಲ್ಸ್, ಲಿವರ್ ಆಲ್ಸೋ. ಸೊ ಇದ್ರಲ್ಲಿ ನಾನು ರೈಸ್ ಅಂಡ್ ದೆನ್ ಲಿಟಲ್ ಆಫ್ ಕರ್ಡ್. ಐ ಹೇಟ್ ಕರ್ಡ್. ಯಾ, ನಾನ್ ಮೊಸರು ಆಕ್ಚುಲಿ ಮುಟ್ಟದೇ ಇಲ್ಲ ಗೊತ್ತಾ, ಬಟ್ ಓನ್ಲಿ ಬಿಕಾಸ್ ಆಫ್ ದೆಮ್. ಅಂಡ್ ಲಿಟಲ್ ವಾಟರ್. Hold. So we will mix it nicely. ತಣ್ಣಗಿದೆ. So these are the 2 bowls and it contains almost 450 grams each. ಸೊ ನಾನು ಇಬ್ಬರಿಗೂ ಸ್ವಲ್ಪ ಈಕ್ವಲ್ ಹಾಕಲ್ಲ. ಓಡಿಗೆ ಸ್ವಲ್ಪ ಕಮ್ಮಿ ಹಾಕ್ತೀನಿ ಮತ್ತೆ ಎಲ್ಫೋಗೆ ಜಾಸ್ತಿ. ಸೊ ದಿಸ್ ಇಸ್ ಫಾರ್ ಎಲ್ಫೋ ಅಂಡ್ ಓಡಿ ಬೋತ್. ಸೊ ಫಾರ್ ಎಲ್ಫೋ ಐ ಗಿವ್ ಆಲ್ಮೋಸ್ಟ್ ಲಿಟಲ್ ಬಿಟ್ ಆಫ್ ಥಿಕ್ ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಓಡಿ ಇನ್ನು ಚಿಕ್ಕೋನು. ಸ್ಟೇ, ಕಮ್ ಓಡಿ, ಸಿಟ್. Yes. And this is for Elfo. Chalo, idhar aao. Come on. ಸೊ ಇಬ್ರು ಊಟ ಮಾಡ್ಬಿಟ್ಟು ಒಂದು 10 minutes ರೆಸ್ಟ್ ಬಿಟ್ಟು ಮತ್ತೆ ಆಮೇಲೆ ನಾನು ಅವ್ರಿಬ್ರನ್ನ ವಾಕ್ ಕರ್ಕೊಂಡು ಹೋಗ್ತೀನಿ. We are going for the walk. ಚಲೋ. ತುಂಬಾ ಜನ ಕೇಳ್ತಾ ಇರ್ತಾರೆ ನನ್ನ, ಅಯ್ಯೋ ಎಲ್ಫೋಡಿನ ಇಬ್ರು ಲೈಕ್ ಹೌ ಡು ಯು ಮ್ಯಾನೇಜ್ ಬೋತ್ ದ ಡಾಗ್ಸ್. ಸೊ ನನ್ನ ಸೊಂಟಕ್ಕೆ ಎಲ್ಫೋ ಬೆಲ್ಟ್ನ ಕಟ್ಕೊಂತೀನಿ ಅಂಡ್ ಓಡಿ ಜಾಸ್ತಿ ಎಳೆಯಲ್ಲ. ಸೊ ಐ ಜಸ್ಟ್ ಟೈ ದಟ್ ಟು ದ ಎಲ್ಫೋಸ್ ಲೀಶ್ ಓನ್ಲಿ. ಎಲ್ಫೋ ಸಿಟ್, ಓಡಿ ಸಿಟ್, ಎಲ್ಫೋ ಸಿಟ್, ಓಡಿ ಸಿಟ್. ನನ್ನ ಮಾತೆ ಕೇಳಲ್ಲ ಈ ಹುಡುಗ ಯಾವತ್ತು ಚಿಕ್ಕೋನು. ಸಿಟ್. ತುಂಬಾ ಎಕ್ಸೈಟೆಡ್ ಆಗ್ತಾರಪ್ಪ. ಹೋಗ್ಬೇಕಾದ್ರೆ ಹೊರ ಕರ್ಕೊಂಡು ಹೋಗೋದು ಆಕ್ಚುಲಿ ತುಂಬಾನೇ ಕಷ್ಟ ಇವ್ರಿಗೆ ಗೊತ್ತಾ.
Elfo, sit. Odi, sit. Sit. Shonu, sit. Good boy. Yes. The best part of this society ಏನಂದ್ರೆ ಇಲ್ಲಿ ನನ್ಗೆ ಒಳಗಡೆನೆ ಪೆಟ್ ಪಾರ್ಕ್ ಇದೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಮೀ. ನಾನು ಯಾವತ್ತು ಇವ್ನ ಎಲ್ಲೇ ಕರ್ಕೊಂಡು ಹೋಗ್ತೀನಿ, ನನಗೆಲ್ಲ ಹೊರಗೆ ಹೋಗೋದು ಅವಶ್ಯಕತೆ ಇಲ್ಲ. ಬರೀ ಟ್ರಿಮ್ಮಿಂಗ್ ಏನಾದರೂ ಇದ್ರೆ ಲೈಕ್ ಐ ಹ್ಯಾವ್ ಟು ಗಿವ್ ದೆಮ್ ಗ್ರೂಮ್, ಅವಾಗ ನಾನು ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಅದರ್ವೈಸ್ ಇಟ್ಸ್ ಎವ್ರಿಥಿಂಗ್ ಓಡಿ ಸ್ಲೋ ಸ್ಲೋ. ಇವ್ರು ಪೆಟ್ ಪಾರ್ಕ್ ಬರಕ್ ತಡಾನೇ ಇಲ್ಲ, ಇವ್ರಿಬ್ರು ಇಲ್ಲೇ ಸುಸು ಮಾಡಕ್ ನಿಂತು ಬಿಡ್ತಾರೆ. ಸಿ ಈಸ್ ಡೂಯಿಂಗ್ ಹಿಯರ್. ಸೊ ಇದೇ ಪೆಟ್ ಪಾರ್ಕ್ ಅಂಡ್ ಇಟ್ಸ್ ವೆರಿ ಗುಡ್. ಚಲೋ ರುಕು. ಇವನು ಎಳಿತಿರ್ತಾನೆ ಈ ಕಡೆ. ಓಡಿ ಸ್ಟೇ. ಸೊ ಆಕ್ಚುಲಿ ಓಡಿ ಎಲ್ಫೋಗೆ ಇಲ್ಲೇ ತುಂಬಾ ಫ್ರೆಂಡ್ಸ್ ಸಿಗ್ಬಿಡ್ತಾರೆ ಆಡಕ್ಕೆ. ಹೋಲ್ಡ್ ಎಲ್ಫೋ. ಓದಿ. I just chill, talk to friends ಅಂದ್ರೆ pet parents friends ಆ ಥರ. ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡ್ತೀನಿ ನಾನು ಎವ್ರಿ ಡೇ ಫಾರ್ ದೆಮ್. ಈ ಪ್ರಾಪರ್ಟಿ ತೊಗೊಂಡಿದ್ದು ನಾವು ಆ್ಯಕ್ಚುಲಿ ಇದಕ್ಕೋಸ್ಕರನೇ, ಬಿಕಾಸ್ ಎಲ್ಫೋ ಓಡಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ಲೈಕ್ ಹೊರಗೆ ಹೋಗೋದು ಅವಶ್ಯಕತೆ ಇಲ್ಲ, ವಾಕ್ಗೋಸ್ಕರ ಇಲ್ಲ ಒಳಗೆ ಬಂದರೆ ಆಯಿತು. ಮತ್ತು ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಡಾಗ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಪ್ರಾಪರ್ಟಿ ಇಸ್ ಸೋ ಸ್ವೀಟ್ ಆ್ಯಂಡ್ ಸೋ ಬ್ಯೂಟಿಫುಲ್. ಆ್ಯಂಡ್ ಕಾಸ್ ನಮ್ಮ ಮನೆ ಅಲ್ವಾ. ಎಲ್ಫೋ ಎಲ್ಫೋ ಬಾಲ್ ಅಂದ್ರೆ ಪ್ರಾಣ. ಸೊ ನಾನು ಇವಾಗ ಹೊರಗೆ ಕುಂತಿದ್ದೀನಿ ಬಿಕಾಸ್ ಎಲ್ಫೋಗೆ ಐ ಮೀನ್ ಮೇಲ್ ಇಶ್ಯೂಸ್ ಇದೆ. ಇಟ್ಸ್ ಲೈಕ್ ಆಲ್ಫಾ ಮೇಲ್ ಫಾರ್ ಹಿಮ್. ಸೊ ಯಾರಾದ್ರೂ ಒಳಗಡೆ ಮೇಲ್ ಡಾಗ್ಸ್ ಬಂದ್ರೆ ನಾನು ಹೊರಗಡೆ ವೇಟ್ ಮಾಡ್ಬೇಕು. ಕುಕಿ Alpha no, नहीं चिल्ला. Alpha sit. Cookie, hello. Cookie hi. Alpha no. ಇವರೆಲ್ಲರೂ Alpha friends actually. So ನಾನು ಅಷ್ಟೊಂದು ಬಗಳು. ಹೇಳ್ತಾರಲ್ಲ ದುನಿಯಾದಲ್ಲಿ 2 ಟೈಪ್ ನಾಯಿಗಳು ಅಂತ. ಇದು ಒಬ್ಬನ ಅಲ್ಲಿ ಬರೀ ಒಬ್ರು ಯಾರಾದ್ರೂ ಆಟ ಆಡಕ್ ಬೇಕೇ ಬೇಕು ಅವನ್ನ. ದಿಸ್ ಇಸ್ ಕುಕಿ ಕಾನ್. ಇವ್ರ ಅಮ್ಮ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ, ಒಂದ್ 10 ನಿಮಿಷ ನೋಡ್ಕೊಳ್ಳಿ ಅಂತ. ಕುಕಿ ಅವ್ರ ಅಮ್ಮ ನೋಡ್ತಾ ಇದ್ದಾಳೆ. ಅಲ್ಲಿ ಬಂದ್ರು ಅವ್ರ ಅಮ್ಮ. ಯಾರು ಬಂದ್ರು ಬರೇ ಬಾಲೇ ಆಡಿಸ್ತಿರ್ತಾರೆ. ओजी तुम नहीं जा रहे हो, गो. एल्फो बॉल, उसको देखो. चिका ಇವನ್ಗೆಲ್ಲ ಬರೀ ಇಷ್ಟೇ ಬೇಕು, ಬರೇ ಪ್ರೀತಿ. ಯಾರಾದ್ರೂ ಬರೀ ಪ್ರೀತಿ ಮಾಡ್ತಾನೆ ಇರ್ಬೇಕು. ಸೊ ಡೈಲಿ ವಾಪಸ್ ಹೋಗ್ತಾ ಇಬ್ರು ವಾಕ್ ಮಾಡಿ ಕರ್ಕೊಂಡ್ ಬರ್ಬೇಕಾದಾಗ, ಸೊ ಎವ್ರಿ ಡೇ ಸಿಟ್ ಹಿಯರ್. ಇಲ್ಲಿ ಕುಂತ್ಬಿಟ್ಟು ಒಂದು 5-10 ನಿಮಿಷ ಸುಮ್ಮನೆ ನನ್ನ ಮೀ ಟೈಮ್ ತರ. ಇಟ್ಸ್ ಲೈಕ್ ಜಾಸ್ತಿ ಬ್ಯುಸಿ ಆಗಿದ್ದಾಗೆಲ್ಲ ಡೈಲಿ ಕೂರಲ್ಲ, ಬಟ್ ಫಾರ್ ಶೋರ್ ವೀಕ್ಲಿ 4-5 ಟೈಮ್ಸ್ ಇವರಿಬ್ಬರನ್ನು ಕರ್ಕೊಂಡು ವಾಕ್ ಮಾಡ್ಕೊಂಡು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ನಾನು ಇಲ್ಲೇ ಕೂರ್ತೀನಿ. ಇಟ್ ಫೀಲ್ಸ್ ಗುಡ್. ಚೆನ್ನಾಗಿ ಗಾಳಿ, ತಣ್ಣಗೆ ಗಾಳಿ, ಆ್ಯಂಡ್ ಸಿಟಿಂಗ್ ವಿತ್ ದೀಸ್ ಗೈಸ್ ಔಟ್ ಫಾರ್ ಅ ವೈಲ್. ರಾತ್ರಿ ಪ್ರೆಸ್ಟೀಜ್ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾಳೆ ಗಣೇಶ ಹಬ್ಬಕ್ಕೋಸ್ಕರ ಪರ್ಫಾರ್ಮೆನ್ಸ್ಗೋಸ್ಕರ ಸ್ಟೇಜ್ ಹಾಕ್ತಾ ಇದ್ದಾರೆ. ನಾಳೆ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಐ ಟ್ರೈ ಟು ಕವರ್ ಅಪ್ ಆಲ್ ದ ಥಿಂಗ್ಸ್ ವಾಟ್ ಇಸ್ ಹ್ಯಾಪನಿಂಗ್. ಚಲೋ ಎಲ್ಫೋಡಿ, ಚಲೋ घर ಚಲೋ. ವಾರ್ಡ್ ಮಾಡಿಸ್ಕೊಂಡ್ಬಂದು ಆಫೀಸ್ ಹೋಗ್ಬಂದು ಕ್ಲಾಸ್ ತಗೊಂಡ್ಬಂದು ಐ ಫೀಲ್ ವೆರಿ ಟಯರ್ಡ್. ಆ್ಯಂಡ್ ನಾಳೆ ಸ್ಯಾಟರ್ಡೇ ಲೈಕ್ ಐ ವಿಲ್ ಗೆಟ್ ಸಮಥಿಂಗ್ ಡಿನ್ನರ್ ಫ್ರಮ್ ಔಟ್ಸೈಡ್. ಸೊ ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ 4 ಮೊಟ್ಟೆನ ಬಾಯ್ಲ್ ಮಾಡೋಕೆ ಇಡೋಣ. ಓಕೆ,
ಸಾಲ್ಟ್, ನಾನು ಆ್ಯಕ್ಚುಲಿ ಡೈಟ್ ಪ್ಲ್ಯಾನ್ ಮಾಡ್ತಾ ಇದ್ದೆ. ಐ ವಾಸ್ ಆನ್ ವರ್ಕ್. ಸೊ ಮಾಡ್ತಾ ಇಟ್ಸ್ ಆಲ್ಮೋಸ್ಟ್ 11:30. ನಾನು ಊಟನೂ ಮಾಡಿಲ್ಲ, ಮೊಟ್ಟೆನೂ ಬಾಯ್ಲ್ ಮಾಡಿಟ್ಟು ಆಮೇಲೆ ತಿನ್ನೋಕ್ಕೆ ಆಗಿಲ್ಲ. ನಾನು ತುಂಬಾ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಕನ್ನಡದಲ್ಲಿ ವ್ಲಾಗ್ ಮಾಡೋಕ್ಕೆ. ಸೊ ನಾನು ಫಸ್ಟ್ ಫಿಗರ್ ಔಟ್ ಮಾಡಬೇಕು ದಟ್ ನನ್ನ ಪ್ಲ್ಯಾಟ್ಫಾರ್ಮ್ ಯಾವ್ದು ಸೆಟ್ ಆಗುತ್ತೆ ಯೂಟ್ಯೂಬಲ್ಲಿ ನನಗೆ. ಇಟ್ಸ್ ಲೈಕ್ ಕನ್ನಡ ಸೆಟ್ ಆಗುತ್ತಾ, ತಮಿಳ್ ಸೆಟ್ ಆಗುತ್ತಾ. ನಾನು ಪಕ್ಕ ಕನ್ನಡ ಹುಡುಗಿನೇ, ಬಟ್ ಸ್ಟಿಲ್ ಬರೇ ಇಂಗ್ಲೀಷ್ ಬರ್ತಾಗ ರೂಢಿ ಆಗ್ಬಿಟ್ಟಿದೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು. ಎಷ್ಟು ಎಲ್ಲ ವ್ಲಾಗ್ ಮಾಡಿದ್ದೀನಿ ಅಂದ್ರೆ ಎಲ್ಲಾನು ನಾನು ಇಂಗ್ಲೀಷಲ್ಲೇ ಮಾತಾಡಿದ್ದೀನಿ, ಇಲ್ಲಾಂದ್ರೆ ಹಿಂದಿದಲ್ಲಿ ಮಾತಾಡಿದ್ದೀನಿ. ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಎಷ್ಟಾಗುತ್ತೆ ಅಷ್ಟು ಕನ್ನಡದಲ್ಲಿ ವೀಡಿಯೋ ತೆಗಿಯೋಕ್ಕೆ, ಬ್ಲಾಗ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ PGCಲಿ ಇಲ್ಲಿ ನಮ್ಮ ಸೊಸೈಟಿಲಿ ಗಣೇಶನ ಅದನ್ನು ನಾನು ಶೂಟ್ ಮಾಡಿ ವ್ಲಾಗ್ನ ಹಾಕ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೋ ಸಮ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಸೈಡ್. Bye. Take care. Bye.